ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. 27ನೇ ಕಂತಿನ ಹಣ ನಿಮ್ಗೆಲ್ಲ ಯಾವಾಗ ಬರುತ್ತೆ, ಜೊತೆಗೆ ಈ ತಿಂಗಳಲ್ಲಿ ಯುಗಾದಿ ಹಬ್ಬಕ್ಕೆ ಏನಾದರೂ ಫಲಾನುಭವಿಗಳಿಗೆ ಗಿಫ್ಟ್ ಸಿಗುತ್ತಾ, ಅಥವಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಸಹ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಈ 2 ತಿಂಗಳ ಹಣ ಆದ್ರೆ ಜಮಾ ಆಗುತ್ತೆ. ಒಂದು 25ನೇ ಕಂತಿನ ಹಣ ಹಾಗೇನು ಸಹ 26ನೇ ಕಂತಿನ ಹಣ. ಸೊ ಯಾವ ತಿಂಗಳದು ಅಂತ ಅಂದ್ರೆ ಅಕ್ಟೋಬರ್ ತಿಂಗಳ ಹಣ ಹಾಗೇನು ನವೆಂಬರ್ ತಿಂಗಳ ಹಣ ಫೆಬ್ರವರಿ ತಿಂಗಳಲ್ಲಿ ಒಂದೇ ಸಲ ಆದ್ರೆ ಹಣ ಜಮಾ ಆಗುತ್ತೆ. ಅದಾದ್ಮೇಲೆ ಸಾಕಷ್ಟು ಜನ ನೀವು ಮಾರ್ಚ್ ತಿಂಗಳಲ್ಲಿ ಬರೋದಿಲ್ಲ ಅಂತ ಅನ್ಕೊಂಡಿರ್ತೀರಾ, ಮಾರ್ಚ್ ತಿಂಗಳಲ್ಲಿ ಹಣನೇ ಜಮಾ ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀರಾ. ಬಟ್ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಈಗಾಗ್ಲೇನೆ ನೀವು ಯಾರೆಲ್ಲ ವೈಟ್ ಮಾಡ್ತಿದ್ರಿ 27ನೇ ಕಂತಿನ ಹಣಕ್ಕಾಗಿ, 27ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ. ಹಾಗೇನು ಡಿ ಮುಖಾಂತರ ಏನ್ ಜಮಾ ಆಗ್ಬೇಕಿತ್ತು ಇದರ ಒಂದು ಪ್ರಕ್ರಿಯೆನೂ ಶುರು ಆಗಿದೆ. ಈಗಾಗ್ಲೇನೆ ಕಳೆದ 4 ದಿನಗಳ ಹಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಂತವಾಗಿ ಬರ್ತಾ ಇದೆ. ನೀವು ಸಹ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೋಡಿ. 4 ದಿನದಿಂದ ಜಮಾ ಮಾಡಿದ್ದಾರೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಇದರಲ್ಲಿ ಈಗಾಗ್ಲೇನೆ ಒಂದು 30 to 40% ಆಫ್ ದಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. ಅಂದ್ರೆ ಏನಿಲ್ಲ ಅಂತ ಅಂದ್ರೂ 30 ರಿಂದ 40 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಆದ್ರೆ ಜಮಾ ಆಗಿರುವಂತದ್ದು. ಅದೂ ಯಾವ ರೀತಿ ಅಂತ ಅಂದ್ರೆ ಸುಮಾರು ಜಿಲ್ಲೆಯವರಿಗೆ. ಈಗ ನಿಮ್ಮಲ್ಲಿ ಏನ್ ಡೌಟ್ ಇರುತ್ತೆ ಅಂತ ಅಂದ್ರೆ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನಿಸ್ತಾ ಇರುತ್ತೆ ನೋಡಿ. ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗ್ಲೇನೆ ಸಹ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗಿರುವಂತದ್ದು. ಅದು ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ ಪ್ರತಿನಿತ್ಯನೂ ಈಗ ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇರುತ್ತೆ. ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಮಗ್ ಬಂದ್ಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ 27ನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗಿದ್ದಾನು ಪ್ರತಿ ದಿನಾನು ಸಹ ನಮ್ಮ ಒಂದು ಜಿಲ್ಲೆಯಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಬರ್ತಾ ಇದೆ. ಈಗ ಮೊನ್ನೆ ನಮ್ಮಮ್ಮ ಅವರ ಫ್ರೆಂಡ್ಸಿಗೆ ಬಂತು, ನಿನ್ನೆ ನಮ್ಮಮ್ಮ ಅವರಿಗೆ ಬಂತು. ಈ ರೀತಿ ಹಣ ಜಮಾ ಆಗ್ತಾನೆ ಇರುತ್ತೆ 27ನೇ ಕಂತಿನ ಹಣ ಬಂದ್ಬಿಟ್ಟು. ಓಕೆನಾ? ಸೊ 27ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಅಂದ್ರೆ ಯಾರು ಸಹ ಜಾಸ್ತಿ ವೇಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ, ಅಥವಾ ಇನ್ನೂ ಡಿಲೇ ಆಗುತ್ತೆ ಅಂತ ಯಾರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. 27ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಇನ್ನೊಂದು 5 to 10 days ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ? ಸೊ ಇದು ಇರುವಂತಹ 27ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್. ಸಾಕಷ್ಟು ಜನ ಈ ತಿಂಗಳಲ್ಲಿ ಯುಗಾದಿ ಹಬ್ಬ ಇದೆ ಅಲ್ವಾ, ಯುಗಾದಿ ಹಬ್ಬಕ್ಕೆ ಏನ್ ಗಿಫ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಯಾಕೆ ಕೇಳ್ತಿದ್ದಾರೆ ಅಂತ ಅಂದ್ರೆ ಈಗ ಪ್ರತಿ ತಿಂಗಳಲ್ಲೂ ಯಾವ್ದಾದ್ರು ಹಬ್ಬ ಇತ್ತು ಅಂತ ಅಂದ್ರೆ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿಯರಿಗೆ ಸಾಮಾನ್ಯವಾಗಿ ಒಂದು ಗುಡ್ ನ್ಯೂಸ್ ಆದ್ರೆ ಸಿಗ್ತಿತ್ತು. ಈಗ ಅದೇ ರೀತಿಯಲ್ಲಿ ಏನಾದ್ರೂ ಗುಡ್ ನ್ಯೂಸ್ ಸಿಗುತ್ತಾ ಅಂತ ಅಂದ್ರೆ ನೋಡಿ, ಈಗಾಗ್ಲೇನೆ 27ನೇ ಕಂತಿನ ಹಣ ಈ ತಿಂಗಳಲ್ಲಿ ಏನ್ ಜಮಾ ಮಾಡಿದ್ದಾರೆ ಅದೇ ಬಂದ್ಬಿಟ್ಟು ನಿಮ್ಗೆ ಗುಡ್ ನ್ಯೂಸ್ ಆಗಿರುತ್ತೆ ಯುಗಾದಿ ಹಬ್ಬಕ್ಕೆ. ಅದನ್ನ ಬಿಟ್ರೆ ಯುಗಾದಿ ಹಬ್ಬಕ್ಕೆ ಸಪರೇಟ್ ಆಗಿ ನಿಮ್ಗೆ 2,000 ಬರೋದಾಗ್ಲಿ, 4,000 ಆಗ್ಲಿ, 6,000 ಆಗ್ಲಿ, ಈ ರೀತಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳಿ. ಬಟ್ ನಿಮ್ಗೆ 4,000 ಆಗ್ಲಿ ಅಥವಾ 6,000 ಆಗ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗೋದಿಲ್ಲ. ಜಮಾ ಆಗುವಂತದ್ದು ಕೇವಲ 2,000 ಹಣ, ಅದೂ 27ನೇ ಕಂತಿನ ಹಣ ಈಗಾಗ್ಲೇನೆ ಶುರು ಆಗಿರುವಂತದ್ದು. ಓಕೆನಾ? ಅಂಡ್ ನಿಮಗೊಂದು ಡೌಟ್ ಇರುತ್ತೆ, ಹೌದಲ್ವಾ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ರಲ್ವಾ, ಅದನ್ನೇನಾದ್ರೂ ಜಮಾ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡಿ. ಆ ಒಂದು ಹಣ ಜಮಾ ಕುರಿತು ಇದುವರೆಗೂ ಯಾವುದೇ ತರಹದ ಅಪ್ಡೇಟ್ ಆದ್ರೆ ಇಲ್ಲ. ಲಾಸ್ಟ್ ಅಪ್ಡೇಟ್ ನಮ್ಗೆ ಏನ್ ಬಂದಿತ್ತು ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಅನ್ನ ಕಳಿಸ್ಕೊಟ್ಟಿದಾರಂತೆ. ಈ ರೀತಿ 2 ತಿಂಗಳ ಹಣ ಮಿಸ್ ಆಗಿದೆ, ಆದಷ್ಟು ಬೇಗ ಜಮಾ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಇನ್ನೂ ಸಹ ಅವರು ಅದಕ್ಕೆ ಯಾವುದೇ ತರಹದ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಅಪ್ಡೇಟ್ ಬರ್ತಿರುವಂತದ್ದು ನೋಡಿ. 27ನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅಂಡ್ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ನಿಮ್ಗಾಗಿಲ್ಲ ಅಂತ ಅಂದ್ರೆ ಒಂದು 10 to 15 days ಒಳಗಡೆ ಹಣ ಆದ್ರೆ ಜಮಾ ಆಗುವಂತದ್ದು. ಅಂಡ್ ಯುಗಾದಿ ಹಬ್ಬಕ್ಕೆ ನಿಮ್ಗೆ 28, 29, 30ನೇ ಕಂತಿನ ಹಣ ಅಂತ ಹೇಳಿ ಯಾವುದನ್ನು ಸಹ ಜಮಾ ಆಗೋದಿಲ್ಲ. ಈ ಸರಿ ಯುಗಾದಿ ಹಬ್ಬಕ್ಕಂತಾನೆ ನಿಮ್ಗೆ 27ನೇ ಕಂತಿನ ಹಣ ಆದ್ರೆ ಜಮಾ ಮಾಡಿರುವಂತದ್ದು. ಓಕೆನಾ? ಸೊ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ 27ನೇ ಕಂತಿನ ಹಣ ಬಂತಾ ಇಲ್ವಾ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ನೀವು ಯಾವ ಜಿಲ್ಲೆಯ ಫಲಾನುಭವಿಗಳು ಎಲ್ಲಿಂದ ನಮ್ಮ ಒಂದು ವಿಡಿಯೋಸ್ ಅನ್ನ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.